ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ, ಮನುಷ್ಯರ ಮೇಲೆ ದೇವರ ಮೈಭಾರ ಯಾಕೆ ಬರುತ್ತದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೌದು, ಈ ವಿಷಯದ ಬಗ್ಗೆ ತಿಳಿಸ್ಕೊಡ್ಲೇಬೇಕಾಗಿದೆ. ವೀಕ್ಷಕರೇ, ಇಲ್ಲಿ ಯಾರು ಮನುಷ್ಯರೇ ಇಲ್ಲ ಅಂದರೆ ಸ್ವಲ್ಪ ಯೋಚಿಸ್ಬೇಕು ನೀವು. ಯಾರು ಮನುಷ್ಯರೇ ಇಲ್ಲ ಅಂದರೆ ಸಿದ್ಧಿ ಹೇಗೆ, ಗುರು ಹೇಗೆ, ದೇವರ ಪೂಜೆ ಹೇಗೆ ನೋಡಿ ನಾವಿಲ್ಲಿ ಗ್ರಹಿಸಬೇಕು. ಮೊದಲಿನ ದಿನಗಳಿಂದನೂ ಇಲ್ಲಿ ಸಿದ್ಧಿ ಸಾಧಕರೆಲ್ಲ ಸಾಧನೆ, ಸಿದ್ಧಿ, ದೈವ ಸಿದ್ಧಿ ಎಲ್ಲ ಮಾಡ್ಕೊತಾನೇ ಬಂದಿದ್ದಾರೆ. ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಸಿದ್ಧಿಗಳಿದ್ದಾರೆ, ಎಷ್ಟು ಸಿದ್ಧಿ ಪುರುಷರು ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಕೋಟಿ ಕೋಟಿ ದೇವರುಗಳಿದ್ದ ಹಾಗೇ ಕೋಟಿ ಕೋಟಿ ಸಹಸ್ರಾರು ಕೋಟಿ ಸಿದ್ಧಿಗಳು ಕೂಡ ಇದ್ದಾರೆ. ಅರ್ಥ ಆಯ್ತಾ? ಕೆಲವರು ನಮಗೆ ಕಣ್ಣಿಗೆ ಬಿದ್ದಿದ್ದಾರೆ, ಕೆಲವರು ಕಣ್ಣಿಗೆ ಬೀಳ್ದೇನೆ ಇಲ್ಲಿ ಹೋಗಿದ್ದಾರೆ. ಅದಕ್ಕೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಹೌದು, ದೇವರು ಮೈಭಾರ ನನಗೂ ಬಂದಿತ್ತು, ನಾನು ಮನುಷ್ಯನೇ. ಅರ್ಥ ಆಯ್ತಾ? ದೇವರು ಮೈಭಾರ ನನಗೆ ಯಾವಾಗ ಬಂದಿತ್ತು? ತುಂಬ ವರ್ಷಗಳ ಹಿಂದೆ ನನಗೆ ದೇವ ಮೈಭಾರ ಬಂದಿತ್ತು. ಮೈಭಾರ ಬಂದಾಗ ನಮಗೆ ತುಂಬಾ ಕಷ್ಟ ಆಗೋದು ಕೂಡ ಹೌದು. ಅರ್ಥ ಆಯ್ತಾ? ಕಷ್ಟ ಯಾವ ರೀತಿ ಯಾಕೆ ಆಗ್ತದೆ ಅಂದರೆ, ದೇವರ ಆಹಾರ ಪದ್ಧತಿ, ಒಂದು ನೆಗೆಟಿವ್ ಗಾಳಿ, ಇದೆಲ್ಲ ನಮಗೆ ಸಹಿಸೋಕ್ಕಾಗದೆ ನಮ್ಮ ದೇಹಕ್ಕೆ ಕಷ್ಟ ಆಗುವಂಥದ್ದು. ಮತ್ತು ದೇವ್ರ ಮೈಭಾರ ಬಂದರೆ ಜನ ಎಲ್ಲ ಸೇರುವಂಥದ್ದು. ಜನ ಎಲ್ಲ ಸೇರಿ ಅವ್ರ ನೆಗೆಟಿವ್ ಮಾತುಗಳನ್ನು ಹಾಕ್ತಾರೆ. ಅರ್ಥ ಆಯ್ತಾ? ಇಲ್ಲದೇ ಇರೋ ವಿಚಾರಗಳನ್ನು ಅವರ ದೃಷ್ಟಿಯಿಂದ ತುಂಬ್ತಾರೆ, ಅವರ ಮಾತಿಂದ ತುಂಬ್ತಾರೆ. ಹಾಗೆ ಇನ್ನಷ್ಟು ನೆಗೆಟಿವ್ ಆಗಿ, ಇನ್ನಷ್ಟು ಸಮಸ್ಯೆಯಾಗಿ ಅವರಿಗೆ ಮೈಭಾರ ಬಂದವರಿಗೆ ಅದನ್ನು ಹೇಗೆ ನಿಯಂತ್ರಣ ತಗೊಳ್ಳೋದು ಅಂತ ಗೊತ್ತಾಗದೇ ಜನಗಳೆಲ್ಲ ಸೇರಿ ಏನೇನೋ ಮಾಡ್ತಾರೆ ಆ ಮನುಷ್ಯನಿಗೆ. ಅರ್ಥ ಆಯ್ತಾ? ಇದು ವಿಚಾರ. ಈಗ ಮೈಭಾರ ಯಾಕೆ ಬರ್ತಾರೆ ದೇವರು? ಹೌದು, ದೇವರು ಮೈಭಾರ ಬರ್ತಾರೆ. ಕೆಲವು ಸಿದ್ಧಿಗಳಿರುವಂಥ ಜಾಗದಲ್ಲಿ ಸಿದ್ಧಿಗಳು ಮೈಭಾರ ಬರ್ತಾರೆ. ಯಾಕಂದರೆ ಇದೆಲ್ಲ ದೇವರುಗಳೇ ಓಡಾಡಿದಂತಹ ಜಾಗ. ಅರ್ಥ ಆಯ್ತಾ? ದೇವರು ಬೇರೆ, ನಾವು ಬೇರೆ, ನಾವು ಮನುಷ್ಯ ಅಂತ ಕರ್ಕೊತಾ ಇದ್ದೀವಿ ಅಷ್ಟೇ. ದೇವರು ಬೇರೆ, ನಾವು ಬೇರೆ ಅಂತ ಅಂದ್ಕೊಳ್ತಿದ್ದೀವಲ್ಲ, ಅದು ಇಲ್ಲಿ ನಾವು ಮಾಡುವಂಥದ್ದು ಒಂದು ದೊಡ್ಡ ತಪ್ಪು ಆಗುತ್ತದೆ ಕೆಲವೊಮ್ಮೆ ಯೋಚಿಸಿದಾಗ. ಅರ್ಥ ಆಯ್ತಾ? ದೇವರಲ್ಲಿರುವ ಅಂಶ ನಮ್ಮಲ್ಲಿ ಇಲ್ಲ ಅಂದರೆ ನಾವಿಲ್ಲಿ ಬದುಕೇ ಇರೋದಿಲ್ಲ. ದೇವರ ಅಂಶ ನಮ್ಮಲ್ಲಿ ಪೂರ್ತಿ ಕಡಿಮೆ ಆಗೋಯ್ತು ಅಂದರೆ ನಾವು ಈ ಭೂಮಿ ಮೇಲೆ ಇರೋದಿಲ್ಲ. ಹಾಗಿದ್ರೆ ದೇವರಿಲ್ಲ ಅಂದರೆ ನಾವಿಲ್ಲ ಅಂದರೆ ದೇವರಿಲ್ಲ. ಹಾಗಿದ್ರೆ ನಾವೆಲ್ಲ ಯಾರು ಅನ್ನೋದನ್ನು ನಾವಿಲ್ಲಿ ಸಿದ್ಧಿ ಮಾಡ್ಕೊಂಡು ತಿಳ್ಕೊತಾ ಹೋಗಬೇಕು. ಅದಕ್ಕೆ ನಾನು ಹೇಳೋದು, ಮೈಭಾರ ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಬಂದಿದೆ. ಆದರೆ ಅದನ್ನು ಒಂದು ಕಾರ್ಯರೂಪಕ್ಕೆ ತಂದುಕೊಂಡ್ರೆ ಮಾತ್ರ ನಾವು ಜನರಿಗೂ ಒಳ್ಳೇದು ಮಾಡ್ಬೋದು, ನಮಗೂ ಒಳ್ಳೇದು ಮಾಡ್ಕೊಳ್ಬೋದು, ಹೆಚ್ಚಿನ ರೀತಿಯ ಲಾಭಗಳನ್ನು ಪಡ್ಕೋಬೋದು. ಅರ್ಥ ಆಯ್ತಾ? ಇದು ಎಲ್ಲರತ್ರ ಸುಲಭ ಅಲ್ಲ ಸಿದ್ಧಿ ಮಾಡ್ಕೊಳ್ಳೋದು. ನಾನೆಲ್ಲ ಮೈಭಾರ ಬಂದಾಗ ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಹಿಂಸೆ ಅನುಭವಿಸಿದ್ದೀನಿ. ಅದಾದಮೇಲೆ ನನಗೆ ಅದನ್ನು ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಎಷ್ಟು ಕಷ್ಟ ಆಗಿದೆ. ಅರ್ಥ ಆಯ್ತಾ? ಅದು ಯಾರ್ದೋ ಮುಖಾಂತರ ನಾವು ಎಲ್ಲರ ಹತ್ರ ನಾವು ಮಾರ್ಗದರ್ಶನ ಪಡಲಿಕ್ಕೆ ಆಗಲ್ಲ, ಎಲ್ಲರಿಗೂ ಗೊತ್ತಿರೋದಿಲ್ಲ. ಅರ್ಥ ಆಯ್ತಾ? ನಿಜವಾದ ಸಿದ್ಧಿ, ನಿಜವಾದ ಗುರು, ಒಂದು ಒಳ್ಳೆಯ ಮಾರ್ಗದರ್ಶನ ಯಾರು ಕೊಡ್ತಾರೆ ಅಂಥವ್ರ ಹತ್ರ ಹೋಗಿ ನಾವು ಒಂದು ಕಾರ್ಯರೂಪಕ್ಕೆ ತರುವಂಥದ್ದು, ದೇವರನ್ನು ಒಂದು ಕಾರ್ಯರೂಪಕ್ಕೆ ತಂದು ಒಂದು ಸಿದ್ಧಿ ಮಾಡ್ಕೊತದ್ದು ನಾವು ಕಲ್ತ್ಕೋಬೇಕು ವಿದ್ಯೆಯನ್ನು. ಅರ್ಥ ಆಯ್ತಾ? ಈಗ ನಿಮಗೆ ಹೇಳ್ತೀನಿ ನಿಮಗೆ, ದೈವಶಕ್ತಿ ಕಷ್ಟನೇ ಅಲ್ಲ, ತುಂಬ ಸುಲಭ. ಸಿದ್ಧಿ ಮಾಡೋದು ಕೂಡ ಸುಲಭ, ವಿದ್ಯೆ ಕಲಿಯೋದು ಕೂಡ ಸುಲಭ, ಹಾಗೆ ಅದನ್ನು ಮೇಂಟೆನೆನ್ಸ್ ಮಾಡೋದು ಕೂಡ ಸುಲಭ. ಸೀಕ್ರೆಟ್ಗಳು ನಮಗೆ ಗೊತ್ತಾಗ್ಬಿಟ್ರೆ ಆಯಿತು. ಅರ್ಥ ಆಯ್ತಾ? ದೇವರ ಸೀಕ್ರೆಟ್ಗಳು, ದೇವರಿಗೆ ಯಾವ ರೀತಿ ಆಹಾರ, ಹಾಗೆ ಜನರ ಮಧ್ಯೆ ಹೋದರೆ ನಾವು ಹೇಗೆ ದೇವರನ್ನು ನಮ್ಮೊಳಗೆ ಇಟ್ಕೊಂಡು ಹೇಗೆ ಅದನ್ನು ನಾವು ಕಾಪಾಡ್ಕೋಬೇಕು, ನಮ್ಮ ದೇವಶಕ್ತಿಯನ್ನು. ಹಾಗೆ ನಮ್ಮ ಪಾಸಿಟಿವ್ ಎನರ್ಜಿಯನ್ನು ಹೇಗೆ ಕಾಪಾಡಬೇಕು. ಪಾಸಿಟಿವ್ ಎನರ್ಜಿ ಅಂದರೆ ಏನು? ನಮಗೆ ನೆಗೆಟಿವ್ ಯಾವ ಸಮಯದಲ್ಲಿ ಬರುತ್ತದೆ, ನೆಗೆಟಿವ್ ಬಂದರೆ ಏನು ಮಾಡಬೇಕು, ನೆಗೆಟಿವ್ ಬಂದರೆ ನಮಗೆ ಹೇಗೆ ನಾವು ಗ್ರಹಿಸಬೇಕು, ನಮ್ಮಲ್ಲಿ ನೆಗೆಟಿವ್ ಬಂದರೆ ನಾವು ಹೇಗೆ ಅದನ್ನು ಗ್ರಹಿಸ್ಕೊಳ್ಬೇಕು,
ಇದನ್ನೆಲ್ಲ ನಾವು ಸೀಕ್ರೆಟ್ಗಳಂತ ತಿಳ್ಕೊಂಡ್ಬಿಟ್ರೆ ಏನೂ ಅಲ್ಲ. ಅರ್ಥ ಆಯ್ತಾ? ಈಗ ನಾನೆಲ್ಲ ಚಿಕ್ಕ ಹುಡುಗ ಇದ್ದಾಗಲಿಂದ ನಾನು ಮೌನವಾಗೇ ಜಾಸ್ತಿ ಇದ್ದಿತ್ತು. ನಾನೊಂದು ವಿಚಾರ ಹೇಳಬೇಕಂದ್ರೆ ನಿಮಗೆ ಅರ್ಥ, ಜಾಸ್ತಿ ನಾನು ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ. ಅದೆಲ್ಲ ಒಂದು ಗುರು ಆಗಬೇಕು, ಒಂದು ಋಷಿ ಆಗಬೇಕು, ಒಂದು ಮುನಿ ಆಗಬೇಕು, ಒಂದು ದೊಡ್ಡ ಸಿದ್ಧಿ ಸಾಧಕ ಆಗಬೇಕು ಅಂದರೆ ಅದಕ್ಕೆಲ್ಲ ಎಷ್ಟೋ ಪೂರ್ವಜರ ಪುಣ್ಯ ಫಲ, ಹಾಗೆ ಕೆಲವು ಭೂಮಿಯಲ್ಲಿರುವಂಥ ಆಶೀರ್ವಾದ, ಕೆಲವು ಸಿದ್ಧಿಗಳ ಆಶೀರ್ವಾದ, ಇದೆಲ್ಲ ಬಿದ್ದಾಗ ಮಾತ್ರ ಅದು ಸಾಧ್ಯ. ಅದಾಯ್ತು, ಒಂದು ಮಗು ಹಾಗೆಯೇ ನಾನು ಬೆಳ್ಕೊಂಬಂದಿದ್ದು. ಆಮೇಲೆ ಬರ್ತಾ ಬರ್ತಾ ದೇವರು ನನಗೆ ಆರಾಧನೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಭಾರನೂ ಬಂದರು, ಕನೆಕ್ಟು ಆಗಿದ್ರು. ಪೂರ್ತಿಯಾಗಿ ಕನೆಕ್ಟ್ ಇವಾಗಲೂ ನಾನು ಅಮ್ಮನವ್ರನ್ನ ಪೂರ್ತಿಯಾಗಿ ಕನೆಕ್ಟ್ ಮಾಡ್ಕೊತೀನಿ. ಅಮ್ಮನವ್ರನ್ನ ಅಂತ ಅಲ್ಲ, ಯಾವ ದೇವಸ್ಥಾನಕ್ಕೆ ಹೋದರೂ ಆ ಶಿವ ಹೋದರೆ ಶಿವ ದೇವಸ್ಥಾನದಲ್ಲಿ ಶಿವ ಅವ್ರನ್ನ ಕನೆಕ್ಟ್ ಮಾಡ್ಕೊತೀನಿ. ಎಲ್ಲದನ್ನು ಕನೆಕ್ಟ್ ಮಾಡ್ಕೊತೀನಿ. ನನಗೆ ಗೊತ್ತಿದೆ ಕನೆಕ್ಟ್ ಯಾವಾಗ ಆಗುತ್ತೆ, ಯಾವ ಸಮಯದಲ್ಲಿ ಆಗುತ್ತೆ, ಯಾವ ಸಮಯದಲ್ಲಿ ಹೇಗೆ ಮಾಡ್ಕೋಬೇಕು, ಯಾವ ಸಮಯದಲ್ಲಿ ಮಾಡ್ಕೋಬೇಕು. ನಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ಅದನ್ನು ನಾವು ಕನೆಕ್ಟ್ ಮಾಡ್ಕೊಳ್ತೀವಿ ಅಮ್ಮನವ್ರನ್ನ. ಅರ್ಥ ಆಯ್ತಾ? ಎಲ್ಲ ಜಾಗದಲ್ಲೂ ಎಲ್ಲ ಕಡೆನೂ ಅಮ್ಮನವ್ರನ್ನ ಕನೆಕ್ಟ್ ಮಾಡ್ಕೋಬೋದು, ಆದರೆ ಕ್ರಮ ಇದೆ. ಅಮ್ಮನವ್ರು ಕನೆಕ್ಟ್ ಆದಾಗ ನಮಗೆ ನಾವು ಎಲ್ಲರ ಹತ್ರನೂ ಮಾತಾಡಬಾರ್ದು, ಮಾತು ಕಡಿಮೆ ಆಡಬೇಕು. ಮತ್ತು ನಮ್ಮ ಹತ್ರ ದೈವಶಕ್ತಿ ಇದೆ ಅಂತ ನಾವು ಜಾಸ್ತಿ ಜನರ ಹತ್ರ ಎಲ್ಲ ಜಾಸ್ತಿ ಮಾತಾಡಬಾರ್ದು. ಅವಶ್ಯಕತೆ ಎಷ್ಟಿದೆ ಅಷ್ಟೇ ಮಾತಾಡಿ ಆಶೀರ್ವಾದ ಮಾಡಬೇಕು. ಜಾಸ್ತಿ ಮಾತುಗಳು, ಜಾಸ್ತಿ ಆಶೀರ್ವಾದ, ಜಾಸ್ತಿ ಜನಗಳನ್ನು ಹಚ್ಕೊಳ್ಳೋದು ಮಾಡಿಕೊಂಡ್ರೆ ನಮ್ಮ ದೇಹಕ್ಕೆ ಅದು ಪೆಟ್ಟು ಬರುತ್ತದೆ. ಅಂದರೆ ಅದನ್ನು ನಾವು ಮತ್ತು ಕರ್ಮ ಕಳ್ಕೊಳ್ಳೋದು ತುಂಬ ಇರ್ತದೆ. ಮಾತಲ್ಲಿ ಬರುವಂತಹ ಕರ್ಮ ಇದೆಯಲ್ಲ, ತುಂಬಾ ಅದು. ಊಟದಲ್ಲಿ ಎಷ್ಟು ಕರ್ಮ ಬರ್ತದೆ ಗೊತ್ತಾ ನಿಮಗೆ? ನಿಮ್ಗೆ ಹೇಳ್ತೀನಿ, ನನಗೆ ಮೈಭಾರ ಬಂದಾಗ ಎಲ್ಲ ಏನು ತಿಂದ್ರೂ ವಾಂತಿ ಆಗೋದು, ಏನು ತಿಂದ್ರೂ ವಾಂತಿ ಆಗೋದು. ನೀರು ಕುಡಿದ್ರೆ ಸಮಾಧಾನ. ಅರ್ಥ ಆಯ್ತಾ? ನೀರು ಕುಡಿದ್ರೆ ಸಮಾಧಾನ, ಏನು ಕುಡಿದ್ರು ಏನು ತಿಂದ್ರೂ ವಾಂತಿ, ಅನ್ನ ತಿಂದ್ರೂ ವಾಂತಿ. ಅಯ್ಯೋ ದೇವರೇ, ನಾನು ಏನು ಮಾಡೋದು ಈಗ? ಹಾಗಿದ್ರೆ ನಾನು ಏನು ತಿಂದ್ಕೊಂಡಿರ್ಬೇಕಿಲ್ಲಿ? ಉಪವಾಸ ಇದ್ದರೆ ಸಪೂರಾಗ್ತೀನಿ, ಜಾಸ್ತಿ ದಿನ ಉಪವಾಸ ಇದ್ದರೆ ಹೋಗೇ ಬಿಡ್ಬೋದು. ನನಗೆ ತುಂಬ ಭಯ ಆಗೋಗಿತ್ತು ಜೀವನದಲ್ಲಿ. ಅರ್ಥ ಆಯ್ತಾ? ಈ ಥರ ಎಲ್ಲ ಆಗುತ್ತಲ್ಲ, ಆ ಥರ ಹಿಂಸೆನ ನಾನು ಸಾಮಾನ್ಯ 1 ತಿಂಗಳು 1.5 ತಿಂಗಳು ಅನುಭವಿಸಿದ್ದೀನಿ. ಏನು ತಿಂದ್ರೂ ಆಗಲ್ಲ ವೀಕ್ಷಕರೇ, ಎಲ್ಲ ವಾಂತಿ ಆಗೋದು. ಅರ್ಥ ಆಯ್ತಾ? ಆಮೇಲೆ ದೇವರು, ದೇವಸ್ಥಾನ, ಪೂಜೆ, ಆರಾಧನೆ, ಹೀಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಮಾಡ್ಕೊತ 8ರಿಂದ 9 ವರ್ಷ ಕೂತ್ಕೊಂಡು ಎಲ್ಲ ಬಿಟ್ಟು ಸಿದ್ಧಿ ಮಾಡ್ಕೊತ, ಕೆಲವು ಸಮಸ್ಯೆಗಳು ಜನರಿಂದ ಬಂದರೆ ಅದನ್ನು ಕೂಡ ಎದುರಿಸಿಕೊಳ್ತಾ ಎಲ್ಲವನ್ನು ನಾನು ದಾಟಿ ಈ ಒಂದು ದಾರಿಗೆ ಇಲ್ಲಿವರೆಗೆ ಬರಬೇಕು ಅಂದರೆ ತುಂಬಾ ಕಷ್ಟ ಆಗಿದೆ ವೀಕ್ಷಕರೇ, ಈ ದೇಹಕ್ಕೆ, ಮನಸ್ಸಿಗೆ ಎಲ್ಲ. ಅರ್ಥ ಆಯ್ತಾ? ಆದರೆ ಈಗ ನನಗೆ ಯಾವುದೇ ಒಂದು ಭಯ ಆಗಿರಲಿ, ಕಷ್ಟ ಆಗಿರಲಿ ಇಲ್ಲ. ಎಲ್ಲದಕ್ಕೂ ನನಗೆ ಅಮ್ಮನವರು, ದೇವರು, ಎಲ್ಲ ದೇವರು ನನಗೆ ಸಪೋರ್ಟ್ ಮಾಡ್ತಾರೆ. ಎಲ್ಲ ದೇವರು ನನ್ನ ಜೊತೆ ಇದ್ದಾರೆ ಅನ್ನೋದೊಂದು ಧೈರ್ಯ ಇದೆ. ಅರ್ಥ ಆಯ್ತಾ? ಹೀಗೆ ಅದಕ್ಕೆ ನಾನು ಹೇಳೋದು, ಯಾರಿಗಾದ್ರೂ ಮೈಭಾರ ಬಂದರೆ ಕಲ್ತ್ಕೋಬೇಕು ನೀವು ಒಂದು ಒಳ್ಳೆ ಗುರು ಹತ್ರ ಹೋಗಿ. ಅರ್ಥ ಆಯ್ತಾ? ನೋಡಿ ವೀಕ್ಷಕರೇ, ದುಡ್ಡು ಇವತ್ತು ಬರುತ್ತದೆ, ನಾಳೆ ಹೋಗುತ್ತದೆ. ನಿಮ್ಗೆ ಹೇಳ್ತೀನಿ, ನಾನು 8 ವರ್ಷದ ಹಿಂದೆ ವರ್ಷಕ್ಕೆ ಒಂದು 5ರಿಂದ 6 ಲಕ್ಷ ದುಡಿತಾ ಇದ್ದೆ ವರ್ಕ್ ಮಾಡಿ. ಅರ್ಥ ಆಯ್ತಾ? 5ರಿಂದ 6 ಲಕ್ಷ ಗೋವಾದಲ್ಲಿ ಕಂಪ್ನಿಯಲ್ಲಿ, ಆ ಕಡೆ ಎಲ್ಲ ಹೋಗಿ ಕಂಪ್ನಿಯೆಲ್ಲ ವರ್ಕ್ ಮಾಡ್ತಾಯಿದ್ದೆ. ಗೊತ್ತಾ ನಿಮಗೆ? ನಿಮ್ಗೆ ಹೇಳ್ತೀನಿ, 8 ವರ್ಷ ನಾನು ಕೂತ್ಕೊಂಡು ಜಪ ಅದು ಇದು. ಅರ್ಥ ಆಯ್ತಾ? ನೀವೇ ನೋಡಿ, 8 48 ಲಕ್ಷ ಆಯಿತು ವಿಚಾರ. ಅರ್ಥ ಆಯ್ತಾ? 48 ಲಕ್ಷ ನಾನು ದುಡಿತಾ ಇದ್ದೆ, ನಾನು ಏನೂ ಇಂಪ್ರೂವ್ಮೆಂಟ್ ಮಾಡ್ಕೋದು. ಆದರೆ ದೈವ ಸಿದ್ಧಿಯಲ್ಲಿ ನಾನು ಸಿದ್ಧಿ ಮಾಡಿಕೊಂಡೆ, ಇದು ಇಂಪ್ರೂವ್ಮೆಂಟ್ ಆದೆ. ಅದಾಯ್ತು? ಅವನ ಸಿದ್ಧಿ, ಒಂದು ಗುರು ಅಂದರೆ ಎಷ್ಟು ಶ್ರಮ ಇರ್ತದೆ ಅಂದರೆ, ನೀವು ಒಂದು ಗುರು ಹತ್ರ ಹೋದಾಗ ಅವರೊಂದು ಸ್ವಲ್ಪ ಕಾಣಿಕೆ ಕೇಳ್ತಾರೆ, ಒಂದು ಮಾರ್ಗದರ್ಶನ ಮಾಡಲಿಕ್ಕೆ, ಒಂದು ವಿದ್ಯೆ ಕಲಿಸ್ಲಿಕ್ಕೆ, ಒಂದು ದೀಕ್ಷೆ ಕೊಡಲಿಕ್ಕೆ. ಅಂದರೆ ನೀವು ಹಿಂದೆ ಮುಂದೆ ನೋಡ್ತೀರ, ಒಂದು ಆರೋಗ್ಯ ಸಮಸ್ಯೆಗೆ ಒಂದು ಗುರು ಕಾಣಿಕೆ ಕೇಳ್ತಾರೆ ಅಂದರೆ ನೀವು ಅದನ್ನು ತಿರಸ್ಕರಿಸ್ತೀರ. ದುಡ್ಡು ಕೊಡಬೇಕಂತ ಹೋಗಲ್ಲ. ನೀವು ತಿರಸ್ಕರಿಸಿದ್ರೆ ನಿಮಗೆ ನಿಜವಾದ ಸಿದ್ಧಿ, ನೀವು ದುಡ್ಡು ಕೊಡೋದು ತಿರಸ್ಕರಿಸಿ ನೀವು ಅವ್ರ ಹತ್ರ ಆಶೀರ್ವಾದ ತಗೊಂಡಿಲ್ಲ ಅಂದರೆ ಸಮಸ್ಯೆ ಸಿದ್ಧಿಗಳಿಗಲ್ಲ, ನಿಮಗೇನೆ. ಅರ್ಥ ಆಯ್ತಾ? ಸಿದ್ಧಿಗಳಂದರೆ ಅವರು ದೇವರ ಸಮ. ನೀವು ಕಾಣಿಕೆ ಕೊಟ್ಟರು ದೇವರಿಗೆ ಕೊಟ್ಟಂಗೆ. ನೀವು ಕಾಣಿಕೆ ಕೊಟ್ಟರೆ ಎಲ್ಲೂ ಹೋಗಲ್ಲ ಅದು. ನೀವೊಂದು ಎಷ್ಟೇ ಅವ್ರಿಗೆ ಕಾಣಿಕೆ ಕೊಟ್ಟರು ಅದರ 10 ಪಟ್ಟು ಅವರು ನಿಮಗೆ ಅನುಗ್ರಹಿಸಿ